ಮನೆಯಿಂದ ದೂರ ಇದ್ದಾಗ ಕೆಲವೊಂದು ದಿನ ತುಂಬಾ ಕಷ್ಟ ಅನಿಸುತ್ತೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಜಸ್ಟ್ ಅನದರ್ ಡೇ ಇನ್ ಮೈ ಲೈಫ್. ಬ್ರೇಸಸ್ ಅಪಾಯಿಂಟ್ಮೆಂಟ್ ಎಲ್ಲ ಮುಗಿಸಿ 2 ದಿನ ಮನೇಲಿದ್ದು ಆಮೇಲೆ ಬ್ಯಾಂಗ್ಳೂರ್ಗೆ ಬಂದೆ. ಇಲ್ಲಿ ಬಂದಮೇಲೆ ಬ್ಯಾಕ್ ಟು ಮೈ ಯೂಶುವಲ್ ರುಟೀನ್. ಬಟ್ ಹಾನೆಸ್ಟ್ಲಿ ಬಾಡಿ ಮತ್ತು ಮೈಂಡ್ ಎರಡು ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಬೆಳಿಗ್ಗೆ ಸ್ವಲ್ಪ ಲೇಟಾಗಿದೆ, ತುಂಬಾ ಹೆಡ್ಡೇಕಿತ್ತು. ಸೊ ಫಸ್ಟು ಪ್ರಾಣಾಯಾಮ ಮಾಡಿದೆ, ಸ್ವಲ್ಪ ಕಾಮ್ ಫೀಲ್ ಆಗುತ್ತೆ ಅಂತ ಹೇಳಿ. ಟೈಮ್ ಆಗಿದ್ದರಿಂದ ಲಾಗಿನ್ ಆಗಿ ಇಮೇಲ್ಸ್ ಎಲ್ಲ ಚೆಕ್ ಮಾಡಿದೆ. ತಲೆನೋವಿದ್ರೂ ಸಹ ಕೆಲಸ ನಿಲ್ಸೋಕ್ಕಾಗಲ್ಲ ಆಯಿತಾ, ಬಿಕಾಸ್ ರೆಸ್ಪಾನ್ಸಿಬಿಲಿಟಿ ಅಂದ್ರೇ ಹಂಗಲ್ವಾ. ಎಷ್ಟು ಟೈರ್ಡ್ ಆಗಿದ್ರು ಯಾವ ಟೈಮಿಗೆ ಏನು ಕೆಲಸ ಆಗಬೇಕು ಅದೆಲ್ಲ ಆಗಲೇಬೇಕಿರುತ್ತೆ. ಆಮೇಲೆ ಸ್ವಲ್ಪ ಫ್ರೆಶ್ ಏರ್ ತೊಗೊಂಡು ಗೀಸರ್ ಎಲ್ಲ ಆನ್ ಮಾಡಿ ಯೂಶುವಲ್ ಹೌಸ್ ಚಾರ್ಸ್ನೆಲ್ಲ ಕಂಪ್ಲೀಟ್ ಮಾಡಿದೆ. ಕ್ವಿಕ್ಕಾಗಿ ಸ್ನಾನ ಮಾಡಿ ಬಂದು ಸ್ಕಿನ್ ಕೇರ್ ಮಾಡಿಕೊಂಡು ದೇವ್ರ ಪೂಜೆ ಸಹ ಮುಗಿಸ್ದೆ. ಆಮೇಲೆ ಒಂದು ಜೀರಾ ಟೀ ಮಾಡಿ ಕುಡಿದು ಬ್ರೇಕ್ಫಾಸ್ಟ್ಗೆ ಸಾಫ್ಟಾಗಿ ಉಪಮಾನ ಮಾಡಿಕೊಂಡೆ. ಬಿಕಾಸ್ ಇವಾಗಿಗೆ ನನಗೆ ಕಂಫರ್ಟ್ ಫುಡ್, ಬ್ರೇಸಸ್ ಎಲ್ಲ ಟೈಟ್ ಮಾಡಿಸಿರೋದ್ರಿಂದ ಆ್ಯಂಡ್ ಈಸಿಯಾಗಿ ಕೂಡ ಕುಕ್ ಮಾಡ್ಬೋದು. ಕೆಲಸದ ಮಧ್ಯದಲ್ಲಿ ಒಂದು ಸ್ಮಾಲ್ ಟೀ ಬ್ರೇಕ್. ನನಗೆ ಇವಾಗ ಟೀ ಅಂದ್ರೇ ಒಂಥರ ಥೆರಪಿ ಆಗಿಬಿಟ್ಟಿದೆ, ಸ್ವಲ್ಪ ಅಡಿಕ್ಷನ್ ಅಂತಲೇ ಹೇಳ್ಬೋದು. ಸೊ ಇದು ನನ್ನ ಲಂಚ್ ಆಗಿತ್ತು, ಸಿಂಪಲ್ ಆ್ಯಂಡ್ ಹೆಲ್ದಿ. ಕೆಲಸ ಮಾಡ್ತಾ ಕೂತಿದ್ದಾಗ ಅದು ಹೇಗೆ ಗಾಯ ಆಗಿದೆ ಅಂತಲೇ ಗೊತ್ತಿಲ್ಲ. ಮತ್ತು ಸ್ವಲ್ಪ ಹೊತ್ತು ಬಿಟ್ಟು ನೋಡುವಾಗ ಸ್ವಲ್ಪ ಬ್ಲೀಡ್ ಆಗ್ತಿತ್ತು. ಆಮೇಲೆ ಇದೇನು ಅಂತ ನೋಡಿ ಯೋಚನೆ ಮಾಡ್ಕೊಂಡು ಕೂತ್ಕೊಂಡೆ. ಮನೇಲಿರುವಾಗ ಬೇರೆ ಥರನೇ ನೆಮ್ಮದಿ ಇರುತ್ತೆ ಆಯಿತಾ. ಇಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಅಂತ ಟ್ರೈ ಮಾಡಿದ್ರೂ ಸಹ ಕೆಲವೊಮ್ಮೆ ಬೇಜಾರಾಗುತ್ತೆ. ಇವಾಗ ಅಮ್ಮ ನನ್ನ ಜೊತೆ ಇಲ್ಲಿ ಇದ್ದಿದ್ದಿದ್ರೆ ಅಂತ ಯೋಚನೆ ಬರುತ್ತೆ. ಆ ಫೀಲಿಂಗ್ನ ಎಕ್ಸ್ಪ್ಲೇನ್ ಮಾಡೋಕ್ಕೇ ಆಗಲ್ಲ. ಆದರೂ ಲೈಫ್ ಅಂದ್ರೇ ಇದಲ್ವಾ, ಒಬ್ಬಳೇ ಸ್ಟ್ರಾಂಗ್ ಆಗೋದು. ಒಂದೊಂದು ದಿನ ಎಲ್ಲದನ್ನು ಕಲಿಸ್ತಾ ಹೋಗುತ್ತೆ. ಈಸಿ ಅಂತೂ ಇಲ್ಲ, ಬಟ್ ಪಾಸಿಬಲ್ ಇದೆ. ಸಂಜೆಗೆ ರಾಗಿ ಮಾಲ್ಟ್ ಮಾಡಿ ಕುಡಿದೆ. ಸೊ ಇದಷ್ಟು ಇವತ್ತಿನ ದಿನ. ರಿಯಲ್, ಸಿಂಪಲ್, ಇಂಪರ್ಫೆಕ್ಟ್. ಸಿ ಯು ಇನ್ ದ ನೆಕ್ಸ್ಟ್ ಒನ್. ಬಾಯ್.